ಆತ್ಮೀಯ ವಿದ್ಯಾರ್ಥಿಗಳೇ, in the last few sessions we learned regarding the radian measurement, conversion of radians into degrees, degrees into radians. ಅದೇ ಥರ ನಾನು ರೇಡಿಯನ್ ಮೆಷರ್ಮೆಂಟಲ್ಲಿ L is equal to R theta ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಈ ಸೆಷನ್ನಲ್ಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನಾಮೆಟ್ರಿ. ಜ್ಞಾಪಕದಲ್ಲಿ ಇದು ನಮಗೆ 10th ಅಲ್ಲೂ ಇಲ್ಲ, ಫಸ್ಟ್ ಇಯರ್ PUC ನಂದು ಕಾನ್ಸೆಪ್ಟ್ ಇಲ್ಲ. ಆದರೆ ಈ ಕಾನ್ಸೆಪ್ಟ್ ಬಹಳ ಮುಖ್ಯ ನನಗೆ. ಯಾವಾಗ ಸೆಕೆಂಡ್ PUC ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಗಲಿ, ಫಸ್ಟ್ ಇಯರ್ PUC ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಪ್ರಾಬ್ಲಮ್ ಮಾಡಬೇಕಾದಾಗಲಿ, ಅಥವಾ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ದಿ ಆ್ಯಂಗಲ್ಸ್ ಲೈಕ್ 120 ಡಿಗ್ರಿ 240 ಡಿಗ್ರಿ, ಈ ಥರ ಆ್ಯಂಗಲ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾನ್ಸೆಪ್ಟು. ವಿತೌಟ್ ಅಲೈಡ್ ಆ್ಯಂಗಲ್ ಐ ಆಮ್ ಶ್ಯೂರ್ ದಟ್ ಯು ಕೆನಾಟ್ ಲರ್ನ್ ದಿ ಟೋಟಲ್ ಟ್ರಿಗ್ನಾಮೆಟ್ರಿ. ಸೊ ನಾನು ಈ ಹಿಂದೆನೇ ನಿಮ್ಗೆ ಹೇಳಿದ್ದೀನಿ, ಸಾಕಷ್ಟು ವಿಡಿಯೋಸ್ಗಳಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲೇ ಇರತಕ್ಕಂಥ ಅನೇಕ ಕಾನ್ಸೆಪ್ಟ್ಗಳನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕಾರಣ ಒಂದೇ, ವಿತೌಟ್ ದಿ ಡೀಟೇಲ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನಾಮೆಟ್ರಿ ಯು ಕೆನಾಟ್ ಲರ್ನ್ ಮ್ಯಾಥಮೆಟಿಕ್ಸ್. ಸಾಮಾನ್ಯ ಕ್ಯಾಲ್ಕುಲಸಲ್ಲಿ ಬೇಕು ಅಂತಂದರೆ ಟ್ರಿಗ್ನಾಮೆಟ್ರಿ ಕಾನ್ಸೆಪ್ಟ್ಸ್ ಬಹಳ ಮುಖ್ಯ. ಇನ್ನು ಮುಂದಕ್ಕಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಪೂರ್ತಿ ಕ್ಯಾಲ್ಕುಲಸ್ ಮ್ಯಾಥಮೆಟಿಕ್ಸ್ ಇರುತ್ತೆ ನಿಮಗೆ. ದಟ್ ಈಸ್ ಟು ಸೇ ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಷಿಯೇಷನ್ಸ್, ಇಂಟಿಗ್ರೇಷನ್ಸ್, ಮೆಥಡ್ಸ್ ಆಫ್ ಇಂಟಿಗ್ರೇಷನ್ಸ್ ಇದೇ ಇರ್ತದೆ. ಅದಕ್ಕೆಲ್ಲ ನಮಗೆ ಟ್ರಿಗ್ನಾಮೆಟ್ರಿ ಬಹಳ ಮುಖ್ಯ. ಹಾಗಾಗ್ಬಿಟ್ಟು 10th ಅಲ್ಲಿ ನಾವು ಎಷ್ಟೋ ಕಾನ್ಸೆಪ್ಟ್ನ ಸ್ಕಿಪ್ ಮಾಡಿರ್ತಾರೆ. ಫಸ್ಟ್ ಇಯರ್ PUCಯಲ್ಲೂ ಸ್ಕಿಪ್ ಮಾಡಿರ್ತೀವಿ. ಯಾಕೆಂದರೆ ಅದು ಓದಿರ್ತಾರೆ 10th ಅಲ್ಲಿ ಅಂತ ಬಿಟ್ಟಿರ್ತೀವಿ. 10th ಅಲ್ಲಿ ಆ ಲೆಕ್ಕ ಮಾಡಿರ್ತೀವಿ. ಹಾಗಾಗ್ಬಿಟ್ಟು ಇಟ್ ಈಸ್ ಮಚ್ ರಿಕ್ವೈರ್ಡ್ ಫಾರ್ ಅಸ್ ಟು ಸ್ಟಡಿ ಇನ್ ಡೀಟೇಲ್ ರಿಗಾರ್ಡಿಂಗ್ ದಿ ಅಲೈಡ್ ಆ್ಯಂಗಲ್ಸ್. ಜ್ಞಾಪಕ ಇಟ್ಕೊಳ್ಳಿ, ನಾನು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ ತೋರಿಸ್ತೀನಿ ಮುಂಚೆ. ಅಲೈಡ್ ಆ್ಯಂಗಲ್ನ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಚೆಕ್ ಮಾಡೋಣ. ಈ ಹಿಂದೆ ನನಗೆ 0 to 90 ಡಿಗ್ರಿ 0 to 90 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಅಕ್ಯೂಟ್ ಆ್ಯಂಗಲ್ಸ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. 0, 30, 45, 60, 90. ಈ ಸೆಷನ್ನಲ್ಲಿ ಐ ಆಮ್ ಗೋಯಿಂಗ್ ಟು ಫೈಂಡ್ ಫ್ಯೂ ಮೋರ್ ಆ್ಯಂಗಲ್ಸ್ ಬಿಟ್ವೀನ್ 0 to 360 ಡಿಗ್ರಿ. 0 to 360 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಆ್ಯಂಗಲ್ಸ್ನು, ಪಾಸಿಬಲ್ ಇರತಕ್ಕಂಥ ಎಲ್ಲ ಆ್ಯಂಗಲ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಐಡಿಯಾ ಹೋಗ್ತಾ ಇದ್ದೀನಿ ನಾನು. ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್. ಆಸ್ ನೋ ದಟ್ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತೇಳಿ, ಬಿಕಾಸ್ ಐ ಶುಡ್ ನೋ ದಿ ಅದರ್ ಆ್ಯಂಗಲ್ಸ್ ಪ್ರೆಸೆಂಟ್ ಇನ್ 0 to 360 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಆ್ಯಂಗಲ್ಸ್ ಬೇಕು. ಆದರೆ ಈ ಆಕ್ಸಿಸ್ನ ರೆಫರೆನ್ಸ್ ಆಕ್ಸಿಸ್ ಅಥವಾ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಕಳಿಸುವಲ್ಲ, ದಿಸ್ ವಿಲ್ ಬಿ ದಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ವೈ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಆ್ಯಂಗಲ್ಸ್ ಇದು 0, 90, 180, 270, ಇಲ್ಲಿಂದ ಮುಂದಕ್ಕೆ ಹೋದ್ರೆ 360 ಡಿಗ್ರಿ ಇರ್ತದೆ. ಪ್ರತಿಯೊಂದು ಕ್ವಾಡ್ರೆಂಟು 90 ಡಿಗ್ರಿ 90 ಡಿಗ್ರಿ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿದೆ. ಸೊ 0 to 360 ಡಿಗ್ರಿ ಒಳಗೆ ಇರತಕ್ಕಂಥ ಎಲ್ಲ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ್ದು ಇಂಪಾರ್ಟೆಂಟ್ ಟೂಲ್ ಬೇಕು, ಯಾವ್ದು ಇಂಪಾರ್ಟೆಂಟ್ ಐಡಿಯಾ ಬೇಕು, ಆ ಐಡಿಯಾನ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ ನಾವು. See, we know that ASTC rule ಗೊತ್ತಂತೆ. ASTC rule ಗೊತ್ತಲ್ವಾ? In the first quadrant, all trigonometric ratios are positive. In the second quadrant, sine ಮತ್ತು ಅದಕ್ಕೆ reciprocal cosecant positive. In the third quadrant, tan and cot are positive. In the fourth quadrant, cos and secant are positive. Cos ಮತ್ತು secant positive. ಗೊತ್ತಾಗ್ತಲ್ವಾ? ಸೊ ಈಗ ನನಗೆ ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ಏನೇನು, ಯಾವ್ಯಾವ ಆ್ಯಂಗಲ್ ಇರ್ತದೆ, ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಯಾವ್ಯಾವ ಆ್ಯಂಗಲ್ ಇರ್ತದೆ, ಥರ್ಡ್ ಕ್ವಾಡ್ರೆಂಟ್ ಯಾವ್ಯಾವ ಆ್ಯಂಗಲ್ ಪಾಸಿಬಿಲಿಟೀಸ್ ಇರ್ತದೆ, ಫೋರ್ತ್ ಯಾವ್ಯಾವ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಬರೀತೀನಿ. ರೈಟ್, ಲೆಟ್ ಮಿ ಚೆಕ್ ಅಪ್ ಇನ್ ದಿ ಫಸ್ಟ್ ಕ್ವಾಡ್ರೆಂಟ್. ಮೊದಲನೇ ಕ್ವಾಡ್ರೆಂಟ್ ಚೆಕ್ ಮಾಡ್ತೀನಿ. ಇದೇ ತರ ಫಸ್ಟ್ ಕ್ವಾಡ್ರೆಂಟ್ ಯಾವ್ಯಾವ ಇರುತ್ತೆ ಇದರಲ್ಲಿ? 360 ಪ್ಲಸ್ ಥೀಟಾ. ಇದು ಕ್ಲಾಕ್ ವೈಸ್ ಹೋದ್ರೆ ಪ್ಲಸ್, ಆಂಟಿ ಕ್ಲಾಕ್ ವೈಸ್ ಹೋದ್ರೆ ಪಾಸಿಟಿವ್ ಆಂಗಲ್, ಕ್ಲಾಕ್ ವೈಸ್ ಬಂದ್ರೆ ನೆಗೆಟಿವ್. ಜ್ಞಾಪಕ ಇರುತ್ತಲ್ವಾ? ಇದು 360 ಪ್ಲಸ್ ಥೀಟಾ ಇರ್ಬೋದು ಮುಂದಕ್ಕೆ ಹೋದಾಗ, ಅಥವಾ ಕ್ಲಾಕ್ ವೈಸ್ ಬಂದಾಗ 90 ಮೈನಸ್ ಥೀಟಾ ಇರ್ಬೋದು. ಸೊ ವಾಟ್ ಆರ್ ದಿ ಪಾಸಿಬಲ್ ಆಂಗಲ್ಸ್ ಹಿಯರ್? 360 ಪ್ಲಸ್ ಥೀಟಾ ಅಥವಾ 90 minus theta. These are the two possible.
ರೈಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದಂತಪ್ಪ ಅಂದ್ರೆ 90 ಮೈನಸ್ ಥೀಟಾ, ಇನ್ನೊಂದು ಯಾವುದು 360 ಪ್ಲಸ್ ಥೀಟಾ. ಸೊ ವಾಟ್ ವಿಲ್ ಬಿ ದಿ ಡಿಫರೆನ್ಸ್? ಆಲ್ ಆರ್ ಪಾಸಿಟಿವ್, all are positive. This is regarding the first quadrant. Second quadrant check ಮಾಡಿ, right? ಅರ್ಥಾಗ್ತಿಲ್ವಾ? ಇವಾಗ ಆಂಟಿ ಕ್ಲಾಕ್ ವೈಸ್ ಮುಂದಕ್ಕೆ ಬಂದಾಗ 90 ಪ್ಲಸ್ ಥೀಟಾ, ಕ್ಲಾಕ್ ವೈಸ್ ಅಲ್ಲಿ ಹೋದಾಗ 180 ಮೈನಸ್ ಥೀಟಾ ಹಿಂದಕ್ಕೆ ಬಂದಾಗ. ಗಾಟ್ ಇಟ್? ಸೊ ವಿಚ್ ಆರ್ ದ ಆಂಗಲ್ಸ್? 90 ಪ್ಲಸ್ ಥೀಟಾ ಒಂದು, ಇನ್ನೊಂದು 180 ಮೈನಸ್ ಥೀಟಾ. This is possible in the second quadrant. I will give that. In the second quadrant, possible angles ಯಾವ್ದಪ್ಪ ಅಂದ್ರೆ 90 plus theta ಇರಬಹುದು ಅಥವಾ 180 minus theta ಇರಬಹುದು. ಯಾವ್ಯಾವ ಪಾಸಿಟಿವ್ ಅದರಲ್ಲಿ? ಸೈನ್ ಮತ್ತೆ ಅದಕ್ಕೆ ರೆಸಿಪ್ರೋಕಲ್ ಪಾಸಿಟಿವ್. I give that, right? ಸೈನ್ ಪಾಸಿಟಿವ್, ಕೊಸೆಕೆಂಟ್ ಪಾಸಿಟಿವ್. ಸೈನ್ ಮತ್ತೆ ಕೊಸೆಕೆಂಟ್ ಪಾಸಿಟಿವ್. ಮಿಕ್ಕಿರ್ತಕ್ಕಂಥ ಎಲ್ಲಾ ಟ್ರಿಗೊನೋಮೆಟ್ರಿಕ್ ರೇಷಿಯೋಸ್ ನೆಗೆಟಿವ್ ಇರುತ್ತೆ. Can you come across the third quadrant? ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಉಲ್ಟಾ ಬರ್ತಿರೋದು. 180 ಮುಂದಕ್ಕೆ ಬಂದಾಗ ಪ್ಲಸ್ ಥೀಟಾ, ಅದೇ ತರ ವಾಪಸ್ ಹಿಂದಕ್ಕೆ ಹೋದಾಗ 270 ಮೈನಸ್ ಥೀಟಾ. 270 ಮೈನಸ್ ಥೀಟಾ. Right? In the third quadrant, I'll give that. In the third quadrant, ಯಾವಾಗ ಪಾಸಿಟಿವ್ ಇರ್ತದಪ್ಪ ಅಂದ್ರೆ 180 ಪ್ಲಸ್ ಥೀಟಾ ಒಂದು, ಇನ್ನೊಂದು 270 ಮೈನಸ್ ಥೀಟಾ. ಪಾಸಿಟಿವ್ ಯಾವ್ದರಲ್ಲಿ? ಟ್ಯಾನ್ ಥೀಟಾ ಮತ್ತೆ ಕಾಟ್ ಥೀಟಾ ಪಾಸಿಟಿವ್. ಟ್ಯಾನ್ and cot are positive. This is what happens in the second quadrant and third quadrant. ಮಿಕ್ಕಿರ್ತಕ್ಕಂಥ ರೇಷಿಯೋಸ್ ನೆಗೆಟಿವ್ ಇರ್ತದೆ. Can you come across the fourth quadrant this time, right? So 270 plus theta ಅಥವಾ 360 minus theta. In the fourth quadrant, remember what are the possible angles here? 270 plus theta ಅಥವಾ 360 minus theta. ಪಾಸಿಟಿವ್ ಯಾವುದರಲ್ಲಿ? cos theta ಮತ್ತೆ secant theta positive. Remaining will be negative. This is regarding ASTC and the possible angles in the quadrants. So, these two angles, 90 plus or minus theta, 180 plus or minus theta, 270 plus or minus theta, 360 plus or minus theta, these angles even are aligned angles because those are aligned with the standard 90, 180, 270 and 360. ಇದರ ಜೊತೆಗೆ ಅಲೈನ್ ಆಗಿರೋದಕ್ಕೋಸ್ಕರ ಅದನ್ನ ಅಲೈನ್ ಆಂಗಲ್ಸ್ ಅಂತ ಕರೀತಾರೆ. ಇದಕ್ಕೆ ಒಂದು ಕಾನ್ಸೆಪ್ಟ್ ಜ್ಞಾಪಕ ಇರಬೇಕು. ದಟ್ ಇಸ್ ಅನ್ ಇಂಪಾರ್ಟೆಂಟ್ ನೋಟ್ ಐ ಆಮ್ ಮೇಕಿಂಗ್ ಹಿಯರ್ ನೌ, ರೈಟ್? While considering the aligned angles, this is an important aspect. ಯಾವಾಗ ಗೊತ್ತಾ? ನೋಡಿ, 90 ಮತ್ತೆ 270 ಈ ಪ್ಲಸ್ ಆರ್ ಮೈನಸ್ ಥೀಟಾ ಬಂದು ಕೋ ರೇಷಿಯೋಸ್ ಆಗಿರುತ್ತೆ. ಯಾವಾಗ 90 plus or minus theta, 270 plus or minus theta. So, even the ratios, they will behave as co-ratios. X-axis, Y-axis, sorry, X-axis 180 ಮತ್ತೆ 360. They will behave as same ratios now. 180 plus or minus theta, 360 plus or minus theta. So they will behave as same ratio, not parallel, same ratios. ಏನಂದ್ರೆ ಚೆಕ್ ಮಾಡಿ. ಸೊ ಸೈನ್ ಇರೋದು ಸೈನ್ ಆಗುತ್ತೆ, ಕಾಸ್ ಇರೋದು ಕಾಸ್ ಆಗುತ್ತೆ, ಸೇಮ್ ಅದೇ ರೇಷಿಯೋಸ್ ಇರ್ತವೆ. ಕೋ ರೇಷಿಯೋಸ್ ಅಂದ್ರೆ ಚೇಂಜಸ್ ಆಗುತ್ತೆ. ಕೋ ರೇಷಿಯೋಸ್ ಬಗ್ಗೆ ಗೊತ್ತು ನಮಗೆ. ವಾಟ್ ಯು ಮೀನ್ ಬೈ ದಿಸ್ ಕೋ ರೇಷಿಯೋಸ್? ಕೋ ರೇಷಿಯೋಸ್ ಸೈನ್ಗೆ ಕೋ ರೇಷಿಯೋ ಯಾವ್ದಪ್ಪ ಅಂತಂದ್ರೆ ಕಾಸ್ ಥೀಟಾ ಅಥವಾ cos theta ಗೆ sin theta. For tan theta, what is your co-ratio? Is cot theta. Cot theta get tan theta. For secant theta, your co-ratio is cosecant theta. Cosecant theta get secant theta. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ನನಗೆ ಗೊತ್ತಿದ್ರೆ I can easily come across the problems ಮಾಡೋದು ಸುಲಭ ಆಗುತ್ತೆ. Right? I take up those things what I have done here, right?
So the allied angles are the angles which are in the form of 90 plus or minus theta, 180 plus or minus theta, 270 plus or minus theta, or 360 plus or minus theta. In the first quadrant, 360 plus 90 minus, second quadrant 90 plus 180 minus, third quadrant 180 plus 270 minus, fourth 270 plus 360 minus. So 90 and 270 will behave as co-ratios, y-axis value, x-axis value behaves as the same ratio. Now, I will fill up the table fill up ಮಾಡ್ತೀನಿ. ಈಗ 90 minus theta, 90 plus theta ಯಾವ quadrant ಅಂತ ಆಮೇಲೆ ಯೋಚನೆ ಮಾಡಿ. ನನಗೆ ಲೆಕ್ಕ ಕೊಟ್ಟಿದ ತಕ್ಷಣ 90 270 ಅದು ಸೇಮ್ ರೇಷಿಯೋನ co-ratio ಅಂತ ಚೆಕ್ ಮಾಡಬೇಕು. 90 plus or minus theta will be co-ratio. ಅಂದ್ರೆ sin theta ಇರೋದು cos theta ಆಗುತ್ತೆ. Here also it is cos theta. Cos theta ಇರೋದು sin theta ಆಗುತ್ತೆ. Tan ಇರೋದು cot theta ಆಗುತ್ತೆ. Cosecant will become secant theta. Secant will become cosecant theta. Cot will become tan theta. Right? ಈಗ ಫಸ್ಟ್ ನಾನು ಏನು ಚೆಕ್ ಮಾಡಬೇಕಂದ್ರೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತೀನಿ. ನಾನು ಫಸ್ಟ್ ಯಾವ್ದನ್ನ ಅಬ್ಸರ್ವ್ ಮಾಡ್ತೀನಿ, ಸೆಕೆಂಡ್ ಯಾವ್ದನ್ನ ಕನ್ಸಿಡರ್ ಮಾಡ್ತೀನಿ ಅಂತ. ಫಸ್ಟ್ ಸೇಮ್ ರೇಷಿಯೋನ ಕೋ-ರೇಷಿಯೋ ಅಂತ ತಗೋಬೇಕು. ಅದಾದ್ಮೇಲೆ ಪ್ಲಸ್ ಮೈನಸ್ ಯೋಚನೆ ಮಾಡಿ. ಈಗ 90 minus theta, what will happen now? 90 minus theta lies in the first quadrant, all are positive. All positive with it. Remember, these are all positive. So, this is the sin of 90 minus theta, cos theta, cos of 90 minus theta, sin theta, tan of 90 minus theta, cot theta, cosecant 90 minus theta is secant theta, secant 90 minus theta, cosecant theta, and etc. What will happen to the second one now? 90 plus theta, 90 plus theta lies in the second quadrant. Yavar positive adale sin matte cosecant positive. Look at this things now. Illi check madu. Sin is positive, cosecant is positive, and remaining all are negative. Mikkiradella negative. Hopefully I will continue few more. You can easily understand. ನಿಧಾನಕ್ಕೆ ಹೇಳ್ತಿದ್ರೆ ಅರ್ಥ ಮಾಡ್ತಾರೆ. ಎರಡನೇ ಚೆಕ್ ಮಾಡೋಣ. 180 minus theta, 180 plus theta. As I told you, 180 lies on x-axis. It is the same ratio. ಅಂದ್ರೆ sin theta ಇರೋದು sin theta ಇರುತ್ತೆ ಎರಡರಲ್ಲೂ. Cos theta remains as cos theta, no doubt at all. Tan will remains as tan theta. Cosecant theta will remains as cosecant theta as it is. Secant theta will be kept as secant theta, and cot theta will be remains as cot theta. Same ratio, sir. Next angle, yeah, quadrant. Look at this one. 180 minus theta lies in second quadrant. Sin and cosecant are positive. We'll check ಮಾಡಬೇಕು. Sin is positive. ಇದೇನಂತ ಹೇಳಿ cosecant is positive. Sorry, here will be. And what will happen to the others? ಮಿಕ್ಕಿರೋದು ಏನಾಗಬೇಕು? All are negative. ಮಿಕ್ಕಿದೆಲ್ಲ ನೆಗೆಟಿವ್ ಆಗಿರುತ್ತೆ. Right. 180 plus theta ಯಾವ quadrant ಅಪ್ಪ? 180 plus theta lies in the third quadrant. Tan ಮತ್ತೆ cot positive. ಇದು ಚೋರು. Tan is positive and cot is positive. What will happen to the remaining? They will be negative. It minus, 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 minus. What ಬೇಕಾದ್ರೆ sin of 180 plus theta minus sin theta, cos of 180 plus theta minus cos theta, and etc. ಇದೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ನನಗೆ, ರೈಟ್? ಫಾರ್ಮುಲಾ ಥರ ಜ್ಞಾಪಕ ಮಾಡೋದು ಬಯಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹೆಂಗೆ ಬರೀತಿದ್ದೀನಿ ಅನ್ನೋ ಮೆಥಡ್ನ ಅಬ್ಸರ್ವ್ ಮಾಡಬೇಕಷ್ಟೇ. ಪ್ರಾಬ್ಲಮ್ಸ್ ಅದೇ ಥರ ಮಾಡ್ತೀನಿ ನಾನು.
Shall I look at 270 minus and 270 plus? 270 will be once again co-ratio. So, co-ratio is sin theta will become cos theta. Cos theta will become sin theta. Tan theta will be cot theta. Cosecant will be secant. Secant is cosecant theta. Cot theta is tan theta. Clear? Now look at this, whether they are positive or negative. 270 minus theta, 270 minus theta lies in the third quadrant. Tan and cot positive. This check ಮಾಡಬೇಕು. Tan is positive and cot is positive. Remaining all are negative. Because all are negative. Sorry, this will be the okay. Now let me look at the next one. 270 plus theta ಯಾವ quadrant? 270 plus theta lies in the fourth quadrant. Is it right? 270 lies in the fourth quadrant. ಯಾವ positive ಅಲ್ಲಿ cos ಮತ್ತು secant positive. Look at this. Cos of the angle is positive and secant of the angle is positive. ಇವು ನೋಡಬಾರ್ದು, ಇದು ನೋಡಬೇಕು ನಾನು. And note remaining all are negative. ಮಿಕ್ಕಿದ್ದೆಲ್ಲವೂ ಸಹ negative. Close. Shall I find the last two? 360 minus theta and 360 plus theta. Note 360 is the same ratio. Sin theta will remain as sin theta. And cos theta will be remains as cos theta. Tan theta will be remains as tan theta. Cosecant will be cosecant theta as it is. And secant theta is secant theta. Cot theta will be remains as cot theta. Now we are positive, we are negative. 360 minus theta lies in the fourth quadrant. Is it right? 360 minus theta lies in the fourth quadrant. Cos and secant are positive. Cos is positive and secant is positive. And this one will be negative. It is negative. Right? 360 plus theta, ಯಾವ quadrant ಅಪ್ಪ? 360 plus theta lies in first quadrant. No doubt, all are positive. ಮಿಕ್ಕಿದ ಎಲ್ಲ positive ಇರುತ್ತದೆ. That's all how you can write. So, ಈ ಟೇಬಲ್ ಯೂಸ್ ಮಾಡಿದ್ರೆ ನಾನು 0 ಇಂದ 360 ಡಿಗ್ರಿ ವರೆಗೆ ಇರತಕ್ಕಂತ ಎಲ್ಲ ಆಂಗಲ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ಲ ಆಂಗಲ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. One important idea in the case of trigonometry, right? ಈಗ ಇದರಲ್ಲಿ ಜ್ಞಾಪಕ ಇರಲೇಬೇಕಂತ ಹೇಳಪ್ಪ ಅಂದ್ರೆ this is the thing, right? ಇದು ಆದಷ್ಟು ಜ್ಞಾಪಕ ಇರಲೇಬೇಕು. ಸಾಧ್ಯ ಆದ್ರೆ ಬೈಹರ್ಟ್ ಮಾಡಿಬಿಡಿ ಇದನ್ನ. Okay, because this will be known as minus theta. 360 minus theta ಇದೆಲ್ಲ ಇದನ್ನ minus theta angle ಅಂತ ಕರೀತೀನಿ. So minus theta ಹೆಂಗಿರುತ್ತೆ ಗೊತ್ತಾ? sin of minus theta minus sin theta, cos of minus theta is plus cos theta, tan of minus theta is minus tan theta, cosecant minus theta is minus cosecant theta, secant minus theta is plus secant theta, cot of minus theta is minus cot theta. Right? See, now this session nalli nanu I am clearly defining how you can write all possible aligned angles. ಎಲ್ಲ possible aligned angles ನ ಯಾವ ತರ ಬರೀಬಹುದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನನಗೆ ಪ್ರಮುಖವಾಗಿ ಜ್ಞಾಪಕ ಇರಬೇಕಂತ ಅದು ದಿಸ್ ಇಸ್ 90 ಮತ್ತು 270 ನ ಕೋರೇಷಿಯೋಸ್ ಅಂತ ಡಿಫೈನ್ ಮಾಡ್ತಾರೆ. 180 ಮತ್ತು 360 ನ ಸೇಮ್ ರೇಷಿಯೋಸ್ ಅಂತ ಡಿಫೈನ್ ಮಾಡ್ಕೋಬೇಕು. ಅದಾದ್ಮೇಲೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ ಆಂಗಲ್ ಇರುತ್ತೆ, ಯಾವ ಪಾಸಿಟಿವ್ ಯಾವ ನೆಗೆಟಿವ್ ಅಂತ ಗೊತ್ತಿರಬೇಕು. ಇಫ್ ಯು ನೋ ದೀಸ್ ಟು ರಿಮೈನಿಂಗ್ ವಿಲ್ ಬಿ ವೆರಿ ಈಸಿ ಟು ರೈಟ್. ರೈಟ್ ವಿದ್ಯಾರ್ಥಿಗಳೇ, let us finish off this session by giving those ideas now. ವಿಡಿಯೋಸ್ ನಾವು 5 ಸಲ ನೋಡಿ ನೀವು
ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನೀಟಾಗಿ ಬಂದು ಪ್ರಾಕ್ಟೀಸ್ ಮಾಡಿ. ಯು ವಾಂಟ್ ಗೆಟ್ ಎ ಕನ್ಫ್ಯೂಷನ್. ಬಹುಶಃ ಪ್ರಾಬ್ಲಮ್ಸ್ ಮಾಡಿದಾಗ ನಾನು ಇನ್ನೂ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ರೈಟ್.